ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಮಾಸಡಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಸೇರಿಕೊಂಡು ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆಂದು ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಮಾಸಡಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಮಾಸಡಿ ಗ್ರಾಮ ಪಂಚಾಯಿತಿಯಿಂದ ಮಾಡಿರುವ ಕಾಮಗಾರಿಗಳ ಹಗರಣದ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಮಾಸಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಸಡಿ, ಗೊಲ್ಲರಹಳ್ಳಿ, ಹಳೆದೇವರ ಹೊನ್ನಳ್ಳಿ, ಹೊಸದೇವರ ಹೊನ್ನಳ್ಳಿ, ತಕ್ಕನಹಳ್ಳಿ ಗ್ರಾಮಗಳಲ್ಲಿ 14 ಹಾಗೂ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಯಾವುದೇ ಕಾಮಗಾರಿಗಳನ್ನು ಮಾಡದೆ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೆಯೇ ಬಿಲ್ ಪಾವತಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿಯ ಬೋಗಸ್ ಬಿಲ್ ಮಾಡಿ ಹಣ ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ಭ್ರಷ್ಟಾಚಾರ ಮಾಡಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ಬೋಗಸ್ ಬಿಲ್ ಮಾಡಿದ ಹಣವನ್ನು ಸಂಬಂಧಪಟ್ಟವರಿಂದ ಜಪ್ತಿ ಮಾಡಿ ಆ ಹಣವನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗೆ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದರು. ಮಾಸಡಿ ಗ್ರಾಮ ಪಂಚಾಯಿತಿಗೆ ಪ್ರತಿ ವರ್ಷವೂ ಕೂಡ 14 ಮತ್ತು 15ನೇ ಹಣಕಾಸಿನಲ್ಲಿ ಪ್ರತಿ ವರ್ಷವೂ 23 ಲಕ್ಷ ಅನುದಾನ ಬರ್ತದೆ. ಅದಲ್ಲದೆ ಎಕ್ಸ್ಟ್ರಾ ಅನುದಾನಗಳನ್ನು ಹಾಕ್ಸ್ಕೊಂಡ್ಬಂದಿದ್ವಿ. ಆದ್ರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ಕೆಲವು ಕ್ರಿಮಿಗಳು ಮಾಸಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಗ್ರಾಮಗಳಲ್ಲೂ ಒಂದು ಕಾಮಗಾರಿಯನ್ನು ಮಾಡದೆ ಬೋಗಸ್ ಬಿಲ್ ಮಾಡಿ ಅವರ ಖಾತೆಗೆ ಹಣವನ್ನು ಜಮೆ ಮಾಡೋದ್ರಿಂದ ಮತ್ತೆ ಸಾರ್ವಜನಿಕರು ಈ ಸ್ವತ್ತು, ಶೌಚಾಲಯ, ಇಂಗಗುಂಡಿ, ಕೊಟ್ಟಿಗೆ ಲೋನು, ದನದ ಕೊಟ್ಟಿಗೆ ಇವ್ಯಾವೇ ಏನೇ ಸಹಾಯ ಕೇಳಕ್ ಬಂದ್ರು ಅವರಿಗೆ ಲಂಚ ಕೇಳೋದು. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕಿತ್ತೊಗೆದು ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಬಗ್ಗೆ ನಾವು ಇವತ್ತೆಲ್ಲ ಧರಣಿ ಸೇರಿದ್ವಿ. ಒಂದು ಅರ್ಜಿ ಕೊಟ್ಟಿದ್ವಿ, ಗ್ರಾಮಸ್ಥರ ಅರ್ಜಿ ಕೊಟ್ಟಿದ್ವಿ. 15ನೇ ಹಣಕಾಸಿನ ಯೋಜನೆ, 14-15ನೇ ಹಣಕಾಸಿನ ಯೋಜನೆಯಲ್ಲಿ ಬಹಳ ಭ್ರಷ್ಟ ಆಗಿದೆ. ಈಗ ಲೆಟರ್ ರೂಮ್ ಗುಂಡಿ ಕಟ್ಸಿದ್ದೇವೆ ಅಂತ ಹೇಳಿ ಅದ್ರ ಬಿಲ್ ತಗೊಂಡಿದ್ದಾರೆ. ನಮ್ಮ ಮನೆಗೆ 2 ಗ್ರಾಂಟ್ ತಗೊಂಡಿದ್ದಾರೆ. ಆಮೇಲೆ ಇದ್ರಾಗ ಶಾಮೀಲಾಗಿರೋದಂದ್ರೆ PDO, ಅಧ್ಯಕ್ಷರು, ಇವರು ಇಲ್ಲಿ ಏನು ಸಿಬ್ಬಂದಿ ವರ್ಗ ಐತಲ್ಲ, ಕೆಲವೊಂದು ಸಿಬ್ಬಂದಿ ವರ್ಗ, ಕಂಪ್ಯೂಟರ್ ಆಪರೇಟರ್, ಇಷ್ಟು ಜನ ಶಾಮೀಲಾಗಿ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಹಣವನ್ನು ಅಷ್ಟು ಲೂಟಿ ಮಾಡಿದ್ದಾರೆ. ಯಾರು ಸಹ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಇಲ್ಲಿ ಯಾರು ಈಗ ರೈತರು ನಾವು ದುಡಿಮೆ ಮಾಡಕ್ ಹೋಗ್ತಾ ಹೊರತು ಈ ಪಂಚಾಯತಿ ಭ್ರಷ್ಟ ಆಗತ್ತದ ಆಗ್ಲಲ್ಲ ನೋಡಕ್ ಬರಲ್ಲ. ನಾವು ನಮ್ದು ಏನೋ ಸಮಸ್ಯೆ ಇದ್ದಾಗ ಬಂದ್ವಿ, ನಾವು ಹೋದ್ವಿ ಅಷ್ಟೇ. ಇದು ನಮ್ಮದ ಇಲ್ಲಿ ನೋಡ್ಕೊಂಡು ಅವ್ರಷ್ಟು ಭ್ರಷ್ಟಾಚಾರ ಮಾಡೋದು. ಅಷ್ಟು ಎಷ್ಟೇ ಅನುದಾನ ಬಂದ್ರು ಎಲ್ಲ ದುರ್ಬಳಕೆನೆ. ನಾವು ಅದನ್ನ ಮಾಡಿದೇವಿ, ಇದನ್ನ ಮಾಡಿದೇವಿ, ನಾವು ಅಲ್ಲಿ ಪಾರ್ಕ್ ಮಾಡಿದೇವಿ, ಇಲ್ಲಿ ಶಾಲೆ ಗೋಡನ್ ಕಟ್ಟಿದೇವಿ, ಏನೇನೋ ಹೇಳ್ಕೊಂಡು ದುಡ್ಡು ಅಷ್ಟು ದೋಚಿದ್ದಾರೆ. ಇದ್ರ ಬಗ್ಗೆ ಸರಿಯಾದ ತನಿಖೆ ಆಗ್ಬೇಕು. ಆರಿಸಿದಂತ ವ್ಯಕ್ತಿಗಳೇ ಶಾಮೀಲಾಗಿ ದುಡ್ಡು ಹಂಚ್ಕೊಂಡಿದ್ದಾರೆ. ಅವ್ರು ಸರಿ, ನಾವು ಆರಿಸಿಕೊಟ್ಟಂತ ಮೆಂಬರ್ಗಳು ಸರಿದಿದ್ರೆ ಇಷ್ಟಕ್ಕಂತ ಹಗರಣ ಹಾಕೋದಿಲ್ಲ. ಅದು ಕೇಳತಕ್ಕಂತ ದಕ್ಷ ಅವ್ರ ಹತ್ರ ಇಲ್ಲ. ಅವ್ರು ಸಹ ತಿಂದ್ರೆ ಸಗಳಿನ ಅವ್ರು ತಿಂದ್ರದೇ ದುರ್ಬಳಕೆ ದುಡ್ಡ. ಅಷ್ಟು ದುಡ್ಡು ಅವರು ಸಹ ಇಲ್ಲಿರೋ ಮೆಂಬರ್ಗಳು ಸಹ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆ ದುರ್ಬಳಕೆ ಮಾಡ್ಕೊಂಡಿದ್ರಿಂದ PDOಗೆ ಭಾರಿ ಸುಲಭ ಆಯ್ತು ಅವನಿಗೆ ತಿನ್ನಕ್ಕೆ. ಈ ಮೆಂಬರ್ಗಳೇ ಬಹಳ ಚೆನ್ನಾಗಿ ನಮ್ ಕಡೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಅಧ್ಯಕ್ಷರು, ಮೆಂಬರ್ಗಳು, PDO, ಆಮೇಲೆ ಕಂಪ್ಯೂಟರ್ ಆಪರೇಟರ್ ಇಷ್ಟು ಜನ ಶಾಮೀಲಾಗಿ ದುಡ್ಡು ಪಂಚಾಯತಿ ಇರ್ತಕ್ಕಂಥ ಹಣವನ್ನು ದೋಚಿದಾರೆ. ನೋಡ್ರಿ, ಸರಿ ಮಾಡ್ಕೊಂಡು ಹೋಗ್ತಾರ ಅಂತ ಗೊತ್ತಾಗಿತ್ತು. ಆದ್ರೂ ಏನಂತ ಮತ್ತೆ ಈ ಮುಂದುವರ್ಸ್ಕೊಂಡ್ ಇದೇ ಬಂದಂತ ಅನುದಾನವನ್ನು ಮುಂದುವರ್ಸ್ಕೊಂಡ್ ಭ್ರಷ್ಟ ಮಾಡೋದೇ ಆಗ್ಬಿಡ್ತು ಕೆಲಸ. SC/ST ಕಾಲೋನಿಗೆ ಬೇಕಾದಷ್ಟು ಕೊಳಚೆ ಬಿದ್ದೋಗಿತ್ತು. SC/ST ಕಾಲೋನಿ, ಏಕೆ ಕಾಲೋನಿಗೆ ಆ ಅನುದಾನವನ್ನ ಅದಕ್ಕೆ ಬಳಕೆ ಮಾಡ್ಕೋಬೋದಾಗಿತ್ತು. CC ಡ್ರೈನೇಜ್ ಇಲ್ಲ, ರಸ್ತೆ ಇಲ್ಲ, ಅವ್ರಿಗೆ ಇರ್ತಕ್ಕಂಥ ಸೌಲಭ್ಯನೇ ಇಲ್ಲ. ಇವತ್ತು ಹೋಗಂದ್ರೆ ಅಲ್ಲಿ ನೋಡ್ಕೊಂಬರ್ಬೇಕಾರೆ ಹೋಗ್ರಿ, ಅಲ್ಲಿ ಯಾರು ನೀವು ಸಹ ವಾಸ ಮಾಡಲ್ಲ. ಅಲ್ಲಿ ಕೇಳಕ್ ಮೀಟಿಂಗೇ ಸೇರಿಲ್ಲ. ಅವರು ತಿಂಗಳ ಮೀಟಿಂಗ್ ಕರಿಬೇಕಲ್ಲ, ಮೀಟಿಂಗ್ ಸೇರಲ್ಲ. ಜನರಲ್ ಬಾಡಿ ಮೀಟಿಂಗ್ ಅದಕ್ಕೂ ಕರೆಯಲ್ಲ. ಜನನೇ ಯಾರು ಕರೆಯೋದಲ್ಲ. ನಿಮ್ದೇನೇ ಸಮಸ್ಯೆ ಐತ್ ಬರ್ರಿಯಪ್ಪ ಅಂತ ಟಾಮ್ ಹೊಡಿಯೋದಿಲ್ಲ. 2000 ನಾನು ಚುನಾವಣೆ 2015 ನಿಂತ್ಕೋಬೇಕಿಲ್ಲ, ಇದನ್ನ ಹೇಳಿದ್ದೆ. 2015 ಭ್ರಷ್ಟಾಚಾರ ಮಾಡಿದ್ದಾರೆ. ಇದನ್ನ ತೊಗಲಾಡಿಸ್ಬೇಕು, ಹಿಡಿಬೇಕು. ಅವ್ರನ್ನ ಅಧ್ಯಕ್ಷರ ಸಮೇತ ಶಾಮೀಲಾಗಿದ್ದಾರೆ. ಕೋಟಿಗಟ್ಟಲೆ ದುಡ್ಡು ಹೊಡೆದಿದ್ರು ಅವಾಗ. 2015 ಹೇಳ್ತಾರೆ, 15ರಿಂದ 20 ತನಕ ಏನ್ ಮಾಡಿದಾರಲ್ಲ ಅದು ಅವಾಗ ಹೇಳಿದ್ದೆ ನಾನು. ದುಡ್ಡು ಭರ್ತಿ ಹೊಡೆದಾರೆ ಪಂಚಾಯತಿ ಆಫೀಸ್.